ನವಭಾರತದಲ್ಲಿ ಲಂಚ ಮತ್ತು ಅಕ್ರಮ ಕಮಿಷನ್ ಅನ್ನು ಎಲೆಕ್ಟ್ರಲ್ ಬಾಂಡ್ ಅನ್ನ ಹೆಸರಿನಿಂದ ಕರೆಯಲಾಗುತ್ತದೆ. 2018ರಿಂದ 2022ರವರೆಗೆ ಎಲೆಕ್ಟ್ರಲ್ ಬಾಂಡ್ಗಳ ರೂಪದಲ್ಲಿ ಸುಮಾರು 9,000 ಕೋಟಿ ರೂಪಾಯಿ ರಾಜಕೀಯ ಪಕ್ಷಗಳಿಗೆ ದಾನವಾಗಿದೆ. ಎಲೆಕ್ಟ್ರಲ್ ಬಾಂಡ್ಗಳು ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ನ 5 ಸದಸ್ಯರ ಪೀಠ ತೀರ್ಪು ಕೊಟ್ಟಿದೆ. ಅಷ್ಟಕ್ಕೂ ಈ ಎಲೆಕ್ಟ್ರಲ್ ಬಾಂಡ್ಗಳು ಅಂದ್ರೆ ಏನು, ಅವು ಅಕ್ರಮಕ್ಕೆ ಹೇಗೆಲ್ಲ ದಾರಿ ಮಾಡಿಕೊಡಬಹುದು, ಎಲೆಕ್ಟ್ರಲ್ ಬಾಂಡ್ಗಳು ದೇಣಿಗೆ ನೀಡುವವರ ಗೌಪ್ಯವಾಗಿರುತ್ತದೆ ಅನ್ನೋದೇನೋ ಸತ್ಯ. ಆದರೆ ಅವುಗಳನ್ನು ಮಾರಾಟ ಮಾಡುವುದು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ SBI ಬ್ಯಾಂಕ್. ನಮಸ್ಕಾರ ಸ್ನೇಹಿತರೆ, ಸಂಪಾದಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಗಿರೀಶ್ ತಾಳಿಕಟ್ಟೆ. ಎಲೆಕ್ಟ್ರಲ್ ಬಾಂಡ್ಗಳು ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ನ 5 ಸದಸ್ಯರ ಪೀಠ ತೀರ್ಪು ಕೊಟ್ಟಿದೆ. ಅಷ್ಟೇ ಅಲ್ಲ, ಕಳೆದ 15 ದಿನಗಳಿಂದ ಈಚೆಗೆ ಮಾರಾಟವಾದ ಆದರೆ ಇದುವರೆಗೂ ನಗದಾಗಿ ಕನ್ವರ್ಟ್ ಆಗದ ಎಲೆಕ್ಟ್ರಲ್ ಬಾಂಡ್ಗಳನ್ನು ವಾಪಸ್ ಪಡೆಯುವಂತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ನಿರ್ದೇಶನವನ್ನು ನೀಡಿದೆ. ಭಾರತದ ರಾಜಕಾರಣದ ದೃಷ್ಟಿಯಿಂದ ನೋಡೋದಾದರೆ ಇದೊಂದು ಮಹತ್ವದ ವಿದ್ಯಮಾನ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಹಣ ಎಷ್ಟು ಪ್ರತ್ಯಕ್ಷ ಮತ್ತು ಪರೋಕ್ಷ ಪರಿಣಾಮ ಬೀರ್ತಿದೆ ಅನ್ನೋದನ್ನು ನಾವೆಲ್ಲ ಹತ್ತಿರದಿಂದ ಕಂಡಿದ್ದೀವಿ. ನಮ್ಮ ಮಿತಿಯಲ್ಲಿ ನಾವು ಯೋಚನೆ ಮಾಡೋದೇನೆಂದರೆ, ಆ ಅಭ್ಯರ್ಥಿ ಹಾಗೆ ಹಣ ಇದೆ ಹಾಗಾಗಿ ಕಾಸು ಖರ್ಚು ಮಾಡ್ತಾನೆ ಅಂದ್ಕೊಂಡಿರ್ತೀವಿ. ನಿಜ ಹೇಳಬೇಕಂದ್ರೆ ಚುನಾವಣೆಗಳಲ್ಲಿ ಹಣ ಬಳಕೆಯಾಗುವ ಕೇವಲ 10% ರೂಪ ಮಾತ್ರ ನಾವು ನೋಡಿರ್ತೀವಿ ಅಷ್ಟೇ. ಇನ್ನುಳಿದ 90% ರೂಪಗಳಲ್ಲಿ ಹಣ ಬಳಕೆಯಾಗುವ ಅಂದಾಜೆ ನಮಗಿರಲ್ಲ. ಅಂತಹ ಪರೋಕ್ಷ ವಹಿವಾಟಿಗೆ ಇಂಬು ನೀಡ್ತಾ ಇದ್ದದ್ದೇ ಈ ಎಲೆಕ್ಟ್ರಲ್ ಬಾಂಡ್ಗಳು ಅನ್ನೋ ಗಂಭೀರ ಆರೋಪ ಇದೆ. ಇವತ್ತೇನು ನಮ್ಮ ಸುಪ್ರೀಂ ಕೋರ್ಟ್ ಎಲೆಕ್ಟ್ರಲ್ ಬಾಂಡ್ಗಳು ಅಸಂವಿಧಾನಿಕ ಅಂತ ಹೇಳ್ತಿದೆಯೋ, ಇದೇ ಮಾತನ್ನ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು 2019ರಲ್ಲೇ ಹೇಳಿದ್ರು. ನವಭಾರತದಲ್ಲಿ ಲಂಚ ಮತ್ತು ಅಕ್ರಮ ಕಮಿಷನ್ ಅನ್ನು ಎಲೆಕ್ಟ್ರಲ್ ಬಾಂಡ್ ಅನ್ನೋ ಹೆಸರಿನಿಂದ ಕರೆಯಲಾಗುತ್ತೆ ಅಂತ ಅವರು ಸರ್ಕಾರದ ನಿರ್ಧಾರವನ್ನು ಲೇವಡಿ ಮಾಡಿದ್ರು. ಅದೀಗ ಸುಪ್ರೀಂ ಕೋರ್ಟ್ನ ತೀರ್ಪಿನಿಂದ ಅಕ್ಷರಶಃ ನಿಜವಾಗಿದೆ. ರಾಹುಲ್ ಗಾಂಧಿ ಅವರು ಯಾಕೆ ಆ ಮಾತು ಹೇಳಿದ್ರು? ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅಂದರೆ ADR ಎಂಬ ಸರ್ಕಾರೇತರ ಸಂಸ್ಥೆ ಕಲೆ ಹಾಕಿರುವ ಅಂಕಿಅಂಶಗಳನ್ನು ಗಮನಿಸಿದಾಗ ನಮಗೆ ಇದಕ್ಕೆ ಉತ್ತರ ಸಿಗುತ್ತೆ. ಅದರ ಪ್ರಕಾರ ಎಲೆಕ್ಟ್ರಲ್ ಬಾಂಡ್ಗಳು ಅಸ್ತಿತ್ವಕ್ಕೆ ಬಂದ ನಂತರ ವಿವಿಧ ರಾಜಕೀಯ ಪಕ್ಷಗಳಿಗೆ ಸಂದಾಯವಾದ ದೇಣಿಗೆಯ ಮೊತ್ತದ ಪೈಕಿ ಸಿಂಹ ಪಾಲನ್ನು BJP ಪಕ್ಷ ತಂದಾಗಿಸಿಕೊಂಡಿದೆ. ಹೌದು, 2018ರಿಂದ 2022ರವರೆಗೆ ಎಲೆಕ್ಟ್ರಲ್ ಬಾಂಡ್ಗಳ ರೂಪದಲ್ಲಿ ಸುಮಾರು 9,000 ಕೋಟಿ ರೂಪಾಯಿ ದೇಣಿಗೆ ರಾಜಕೀಯ ಪಕ್ಷಗಳಿಗೆ ಸಂದಾಯವಾಗಿದೆ. ಈ ಪೈಕಿ BJP ಪಕ್ಷವೊಂದಕ್ಕೆ ಸಂದಾಯವಾಗಿರುವ ಬಾಂಡ್ಗಳ ಮೊತ್ತ 5,271 ಕೋಟಿ ರೂಪಾಯಿ. ಅಂದರೆ 50% ಬಾಂಡ್ಗಳು BJP ಪಕ್ಷಕ್ಕೆ ಮಾತ್ರವೇ ಸಂದಾಯವಾಗಿವೆ. ಇನ್ನು BJPಗೆ ರಾಜಕೀಯ ಪ್ರತಿಸ್ಪರ್ಧಿ ಎನ್ನಬಹುದಾದ ಕಾಂಗ್ರೆಸ್ ಪಕ್ಷಕ್ಕೆ ದಕ್ಕಿರೋದು ಕೇವಲ 952 ಕೋಟಿ ರೂಪಾಯಿ ಮಾತ್ರ. ಈ ಮೊದಲನೇ ಮತ್ತು 2ನೇ ಸ್ಥಾನದಲ್ಲಿರುವ ಪಕ್ಷಗಳ ನಡುವಿನ ದೇಣಿಗೆಯ ಅಂತರವೇ ದಂಗುಬಡಿಸುತ್ತೆ. ಬರೀ ಇಷ್ಟೇ ಅಲ್ಲ, BJPಯನ್ನು ಹೊರತುಪಡಿಸಿ ಇನ್ನುಳಿದ 6 ರಾಷ್ಟ್ರೀಯ ಪಕ್ಷಗಳ ಅಂದರೆ ಕಾಂಗ್ರೆಸ್ ಅನ್ನು ಒಳಗೊಂಡಂತೆ ಇನ್ನುಳಿದ 6 ರಾಷ್ಟ್ರೀಯ ಪಕ್ಷಗಳ ದೇಣಿಗೆಯ ಒಟ್ಟು ಮೊತ್ತ ಕೇವಲ 1,783 ಕೋಟಿ. BJP ಒಂದೇ ಪಕ್ಷದ 5,271 ಕೋಟಿ ರೂಪಾಯಿಯಲ್ಲಿ, ಉಳಿದ 6 ಪಕ್ಷಗಳ 1,783 ಕೋಟಿ ರೂಪಾಯಿಯಲ್ಲಿ. ಈ ಅಂಕಿ ಅಂಶಗಳನ್ನು ನೋಡಿದಾಗ ಎಂಥವ್ರಿಗೂ ಇದರಲ್ಲಿ ಏನೋ ಗೋಲ್ಮಾಲ್ ಇರಬಹುದೇ ಅನ್ನೋ ಅನುಮಾನ ಕಾಡದಿರೋದು. ಅಂಥ ಅನುಮಾನವನ್ನೇ ಅವತ್ತು ರಾಹುಲ್ ಗಾಂಧಿ ತಮ್ಮ ದೃಢ ಅಭಿಪ್ರಾಯವಾಗಿ ಹೊರಹಾಕಿದ್ರು. ಇನ್ಫ್ಯಾಕ್ಟ್ CPIMನ ಸೀತಾರಾಮ್ ಯೆಚೂರಿ ಅವರು ಸಹ ಇಂಥದ್ದೇ ಅಭಿಪ್ರಾಯವನ್ನು ಹಂಚಿಕೊಂಡಿದ್ರು. ಇವತ್ತು ಸುಪ್ರೀಂ ಕೋರ್ಟ್ ಇವರಿಬ್ಬರ ಮಾತಿಗೆ ಪೂರಕವಾದ ತೀರ್ಪು ಕೊಟ್ಟಿದೆ. ಅಷ್ಟಕ್ಕೂ ಈ ಎಲೆಕ್ಟ್ರಲ್ ಬಾಂಡ್ಗಳು ಅಂದರೆ ಏನು, ಅವು ಅಕ್ರಮಕ್ಕೆ ಹೇಗೆಲ್ಲ ದಾರಿ ಮಾಡಿಕೊಡ್ಬೋದು, ಇದರಿಂದ ಚುನಾವಣಾ ಪ್ರಕ್ರಿಯೆ ಮೇಲೆ ಏನು ಪರಿಣಾಮ ಉಂಟಾಗ್ಬೋದು ಅನ್ನೋದನ್ನು ವಿವರವಾಗಿ ನೋಡ್ತಾ ಹೋಗೋಣ. ಅಫ್ಕೋರ್ಸ್, ಹಣವಿಲ್ಲದೆ ರಾಜಕಾರಣ ನಡೆಯೋಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಹಾಗಾಗಿ ರಾಜಕೀಯ ಪಕ್ಷಗಳಿಗೆ ಶ್ರೀಮಂತ ವ್ಯಕ್ತಿಗಳಿಂದ, ದೊಡ್ಡ ದೊಡ್ಡ ಕಂಪ್ನಿಗಳಿಂದ, ಸಾರ್ವಜನಿಕರಿಂದ ದೇಣಿಗೆ ಅನಿವಾರ್ಯವಾಗಿರುತ್ತೆ. ಈ ಮೊದಲೆಲ್ಲ ಜನಪ್ರತಿನಿಧಿ ಕಾಯ್ದೆ ಸೆಕ್ಷನ್ 29C ಅಡಿ ನಿಯಮ ಹೇಗಿತ್ತು ಅಂದರೆ, ಯಾವುದೇ ವ್ಯಕ್ತಿ ಅಥವಾ ಕಂಪ್ನಿ ಅಥವಾ ಸಂಸ್ಥೆ ಯಾವುದೇ ರಾಜಕೀಯ ಪಕ್ಷಕ್ಕೆ 20,000 ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ದೇಣಿಗೆ ನೀಡಿದರೆ ಅವರ ವಿವರವನ್ನು, ಅಂದರೆ ಅವರ ಹೆಸರು, ಎಷ್ಟು ಕೊಟ್ಟರು, ಅವರ ಪ್ಯಾನ್ ಕಾರ್ಡ್ ನಂಬರ್ ಏನು, ಚೆಕ್ ಮೂಲಕ ಕೊಟ್ಟಿದ್ರೆ ಆ ಚೆಕ್ಕು ಯಾವತ್ತು ಕೊಟ್ಟರು ಅನ್ನೋ ಎಲ್ಲ ಮಾಹಿತಿಯನ್ನು ಆ ರಾಜಕೀಯ ಪಕ್ಷ ಪ್ರತಿ ವರ್ಷ ಚುನಾವಣಾ ಆಯೋಗಕ್ಕೆ ಫಾರಂ ನಂಬರ್ 24A ನಲ್ಲಿ ವರದಿ ಸಲ್ಲಿಸಬೇಕಿತ್ತು.
ಒಂದು ವೇಳೆ ಹಾಗೆ ಮಾಡದೇ ಇದ್ದಿದ್ರೆ ಆ ಪಕ್ಷಕ್ಕೆ ತೆರಿಗೆ ವಿನಾಯಿತಿ ಇರ್ತಾ ಇರಲಿಲ್ಲ. ಹಾಗಾಗಿ ಯಾರು ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆ ಕೊಟ್ಟರು, ಅವರಿಗೂ ಆ ಪಕ್ಷಕ್ಕೂ ಇರುವ ಆಪ್ತತೆ ಎಂಥದ್ದು ಅನ್ನೋದು ಸರಾಗವಾಗಿ ಜನರಿಗೆ ಅರ್ಥ ಆಗ್ತಿತ್ತು. ಅಷ್ಟೇ ಅಲ್ಲ, ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆಗಳ ಪ್ರಕಾರ ಯಾವುದೇ ವಿದೇಶಿ ಕಂಪನಿಗಳಿಂದ ಪ್ರತ್ಯಕ್ಷವಾಗಿ ಅಥವಾ ಅವುಗಳ ಇಲ್ಲಿನ ಸಹವರ್ತಿ ಕಂಪನಿಗಳ ಮೂಲಕ ರಾಜಕೀಯ ಪಕ್ಷಗಳು ದೇಣಿಗೆ ಸ್ವೀಕರಿಸೋ ಆಗಿರಲಿಲ್ಲ. ಹೊಸದಾಗಿ ಶುರುವಾಗಿ 3 ವರ್ಷ ತುಂಬದ ಕಂಪನಿಗಳಿಂದಲೂ ರಾಜಕೀಯ ಪಕ್ಷಗಳು ದೇಣಿಗೆ ಸ್ವೀಕರಿಸುವಂತಿರಲಿಲ್ಲ. ಯಾಕೆ ಇಷ್ಟು ಕಟ್ಟುನಿಟ್ಟಿನ ನಿಯಮ ಮಾಡಲಾಗಿತ್ತು ಅಂದರೆ, ರಾಜಕಾರಣದಲ್ಲಿ ಹಣದ ವಹಿವಾಟು ಪಾರದರ್ಶಕವಾಗಿದ್ದಷ್ಟು ಆಡಳಿತದಲ್ಲಿ ಭ್ರಷ್ಟಾಚಾರವನ್ನು ತಕ್ಕ ಮಟ್ಟಿಗೆ ನಿಯಂತ್ರಣದಲ್ಲಿಡಬಹುದು ಮತ್ತು ಪ್ರಜಾಪ್ರಭುತ್ವದ ಆಶಯಗಳನ್ನು ಕಾಯ್ದುಕೊಳ್ಬಹುದು ಅಂತ ಆ ನಿಯಮಗಳನ್ನು ಹಿಂದಿದ್ದ ಸರ್ಕಾರಗಳು ರೂಪಿಸಿದ್ವು. ಆದರೆ 2016 ಮತ್ತು 2018ರಲ್ಲಿ ಮೋದಿಯವರ ಸರ್ಕಾರ ಈ ನಿಯಮಗಳಿಗೆ ತಿದ್ದುಪಡಿ ತಂದು ವಿದೇಶಿ ಕಂಪನಿಗಳು ಕೂಡ ಇಲ್ಲಿನ ಸ್ಥಳೀಯ ಫ್ರಾಂಚೈಸಿಗಳ ಮೂಲಕ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಬಹುದು ಅಂತ ಹೊಸ ನಿಯಮ ರೂಪಿಸಿತು. ಅಷ್ಟೇ ಅಲ್ಲ, ಈ ವಿವಾದಾತ್ಮಕ ಎಲೆಕ್ಟ್ರಲ್ ಬಾಂಡ್ಗಳನ್ನು ಪರಿಚಯಿಸಿತು. ಏನೇ ಎಲೆಕ್ಟ್ರಲ್ ಬಾಂಡ್? ಇವು ಒಂಥರ ಕರೆನ್ಸಿ ನೋಟ್ಗಳಿದ್ದಂತೆ. 1,000, 10,000, 1 ಲಕ್ಷ, 10 ಲಕ್ಷ, 1 ಕೋಟಿಯ ಮುಖಬೆಲೆಯಲ್ಲಿ ಇವುಗಳನ್ನು ಮುದ್ರಿಸಲಾಗಿರುತ್ತೆ. ಈ ಕರೆನ್ಸಿ ನೋಟುಗಳನ್ನು ಸರ್ಕಾರಿ ಸ್ವಾಮ್ಯದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕ ಮಾತ್ರ ಮಾರಾಟ ಮಾಡಲಾಗುತ್ತೆ. ಯಾವುದೇ ರಾಜಕೀಯ ಪಕ್ಷಕ್ಕೆ ದೇಣಿಗೆ ನೀಡಲು ಬಯಸುವವರು ತಾವು ದೇಣಿಗೆ ನೀಡಲಿಚ್ಛಿಸುವ ಮೊತ್ತದ ಈ ಬಾಂಡ್ಗಳನ್ನು SBIನಿಂದ ಖರೀದಿಸಿ ಆ ರಾಜಕೀಯ ಪಕ್ಷಕ್ಕೆ ನೀಡಬಹುದು. ಹೀಗೆ ಸಂದಾಯವಾದ ಬಾಂಡ್ಗಳನ್ನು 15 ದಿನಗಳ ನಂತರ ಆ ಪಕ್ಷ ನಗದಾಗಿ ಕನ್ವರ್ಟ್ ಮಾಡಿಕೊಳ್ಳಬಹುದು. ಇಲ್ಲಿರುವ ಮುಖ್ಯವಾದ ಸಂಗತಿ ಏನಂದರೆ, ಯಾರು ಎಷ್ಟು ಮೌಲ್ಯದ ಬಾಂಡ್ಗಳನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನು ಆ ರಾಜಕೀಯ ಪಕ್ಷ ಯಾರಿಗೂ ಇನ್ಕ್ಲೂಡಿಂಗ್ ಚುನಾವಣಾ ಆಯೋಗಕ್ಕೂ ಬಹಿರಂಗಪಡಿಸುವ ಅಗತ್ಯ ಇಲ್ಲ. ಇದು RTI ವ್ಯಾಪ್ತಿಗೂ ಬರೋದಿಲ್ಲ. ಅಂದರೆ ದೇಣಿಗೆ ಕೊಟ್ಟ ವ್ಯಕ್ತಿಯ ವಿವರ ಗೌಪ್ಯವಾಗಿರುತ್ತೆ. ಇಷ್ಟು ದೊಡ್ಡ ವಹಿವಾಟನ್ನು ಗೌಪ್ಯವಾಗಿಟ್ಟರೆ ಪಾರದರ್ಶಕತೆ ಎಲ್ಲಿಂದ ಬರಬೇಕು? ರಾಜಕಾರಣದಲ್ಲಿ ಪ್ರಾಮಾಣಿಕತೆಯಾದರೂ ಎಲ್ಲಿ ಉಳಿದೀತು? ಇವು ಒಂಥರ ಸೀಕ್ರೆಸಿ ನೋಟುಗಳಿದ್ದಂತೆ. ಮೋದಿಯವರ ಸರ್ಕಾರ ಈ ಬಾಂಡ್ಗಳನ್ನು ಜಾರಿಗೆ ತರಲು ಯತ್ನಿಸುವ ಸಂದರ್ಭದಲ್ಲಿ ಅಂದರೆ 2017ರಲ್ಲೇ ಚುನಾವಣಾ ಆಯೋಗ ಈ ಬಾಂಡ್ಗಳು ಶೆಲ್ ಕಂಪನಿಗಳ ಅಕ್ರಮ ಹಣ ವರ್ಗಾವಣೆಗೆ ದಾರಿಯಾಗಬಹುದು, ಅಲ್ಲದೆ ದೇಣಿಗೆಯ ವಿಚಾರದ ಮಟ್ಟಿಗೆ ಪಾರದರ್ಶಕತೆ ಹಿನ್ನಡೆ ಉಂಟು ಮಾಡಬಹುದು ಅಂತ ಎಚ್ಚರಿಸಿತ್ತು. ಆದರೆ ಸರ್ಕಾರ ಅದನ್ನು ಪರಿಗಣಿಸಲಿಲ್ಲ. ಅಷ್ಟೇ ಅಲ್ಲ, ಭಾರತದಲ್ಲಿ ಸಹಭಾಗಿ ಫ್ರಾಂಚೈಸಿಗಳನ್ನು ಹೊಂದಿರುವ ವಿದೇಶಿ ಕಂಪನಿಗಳು ಕೂಡ ಎಲೆಕ್ಟರಲ್ ಬಾಂಡ್ಗಳ ಮೂಲಕ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಬಹುದು ಅನ್ನೋ ಹೊಸ ಅವಕಾಶವನ್ನು ಸರ್ಕಾರ ಸೃಷ್ಟಿಸಿತು. ವಿದೇಶಿ ಕಂಪನಿಗಳ ದೇಣಿಗೆಯಿಂದಾಗಿ ಇಲ್ಲಿನ ರಾಜಕೀಯ ಪಕ್ಷಗಳು ವಿದೇಶಿ ಶಕ್ತಿಗಳ ನಿಯಂತ್ರಣಕ್ಕೂ ಒಳಪಡೋದಿಲ್ವೇ ಎಂಬ ಪ್ರಶ್ನೆ ಆಗಲೇ ಭುಗಿಲೆದ್ದಿತ್ತು. ಈ ಹಂತದಲ್ಲಿ RBIನ ಮಾಜಿ ಗವರ್ನರ್ ರಘುರಾಮ್ ರಾಜನ್ ಅವರ ಒಂದು ಮಾತು ತುಂಬ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಸ್ನೇಹಿತರೆ. ಎಲೆಕ್ಟ್ರಲ್ ಬಾಂಡ್ಗಳ ಕುರಿತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬರೆದಿದ್ದ ತಮ್ಮ ಲೇಖನದಲ್ಲಿ ಅವರು ಹೀಗೆ ಪ್ರಶ್ನೆ ಮಾಡಿದರು. ಎಲೆಕ್ಟೋರಲ್ ಬಾಂಡ್ಗಳು ದೇಣಿಗೆ ನೀಡುವವರ ವಿವರವನ್ನು ಗೌಪ್ಯವಾಗಿಡುತ್ತವೆ ಅನ್ನೋದೇನೋ ಸತ್ಯ, ಆದರೆ ಅವುಗಳನ್ನು ಮಾರಾಟ ಮಾಡೋದು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ SBI ಬ್ಯಾಂಕ್. ಅಂದರೆ ಕೇಂದ್ರ ಸರ್ಕಾರಕ್ಕೆ ಯಾರು ಎಷ್ಟು ಮೊತ್ತದ ಬಾಂಡ್ಗಳನ್ನು ಕೊಂಡುಕೊಂಡ್ರು ಅನ್ನೋ ಮಾಹಿತಿ ಸಲೀಸಾಗಿ ಸಿಗುತ್ತೆ. ಹಾಗಾಗಿ ವಿರೋಧ ಪಕ್ಷಗಳಿಗೆ ದೇಣಿಗೆ ನೀಡುವವರ ಮಾಹಿತಿಯನ್ನು ಅದು ಸುಲಭವಾಗಿ ಪತ್ತೆ ಮಾಡಬಹುದು. ಅದು ಅಂದರೆ ಕೇಂದ್ರ ಸರ್ಕಾರ ಸುಲಭವಾಗಿ ಪತ್ತೆ ಮಾಡಬಹುದು. ಲಂಗು ಲಗಾಮು ಎರಡನ್ನೂ ತನ್ನ ಕೈಲಿ ಹಿಡಿದುಕೊಂಡಿರುವ ಪಕ್ಷಕ್ಕೆ ವಿರುದ್ಧವಾಗಿ ಯಾರಾದರೂ ವಿರೋಧ ಪಕ್ಷಗಳಿಗೆ ದೇಣಿಗೆ ನೀಡಲು ಹೇಗೆ ಮುಂದೆ ಬಂದಾರು ಅನ್ನೋದು ರಘುರಾಮ್ ರಾಜನ್ ಅವರ ಪ್ರಶ್ನೆ. ADR ಸಂಸ್ಥೆ ಬಿಡುಗಡೆ ಮಾಡಿರುವ ಅಂಕಿಅಂಶಗಳಲ್ಲಿ BJPಗೆ ಸಿಕ್ಕಿರುವ ದೇಣಿಗೆಗೂ ಕಾಂಗ್ರೆಸ್ಗೆ ಸಿಕ್ಕಿರುವ ದೇಣಿಗೆಗೂ ನಡುವಿನ ಅಂತರವೇ ರಘುರಾಮ್ ರಾಜನ್ ಅವರ ಈ ಅನುಮಾನವನ್ನು ದೃಢಪಡಿಸುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲ, ನೌಕಾಸೇನೆಯ ನಿವೃತ್ತ ಕಮಾಂಡರ್ ಲೋಕೇಶ್ ಬಾತ್ರಾ ಅವರು ಹೇಳೋ ಮಾತು ಇದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಅವ್ರು ಏನು ಹೇಳ್ತಾರೆ, ಅವು ಹೆಸರಿಗಷ್ಟೇ ಎಲೆಕ್ಟರಲ್ ಬಾಂಡ್ ಇರಬಹುದು, ಆದರೆ ಅವುಗಳಿಂದ ಬಂದ ಹಣವನ್ನು ಎಲೆಕ್ಷನ್ ಹೊರತಾಗಿಯೂ ಬೇರೆ ಬೇರೆ ಉದ್ದೇಶಗಳಿಗೂ ಬಳಸಿಕೊಳ್ಳಲು ಯಾವ ನಿಯಂತ್ರಣವೂ ಇಲ್ಲ. ಹಾಗಾಗಿ ಯಾವ ಪಕ್ಷಕ್ಕೆ ಜಾಸ್ತಿ ಹಣ ಸಿಗುತ್ತದೆಯೋ ಆ ಪಕ್ಷ ಆ ಹಣವನ್ನು ಮೀಡಿಯಾಗಳ ಮೇಲೆ, ಜಾಹೀರಾತಿನ ಮೇಲೆ, ಸೋಷಿಯಲ್ ಮೀಡಿಯಾ ಪ್ರಚಾರಕ್ಕೆ ಹೂಡಿಕೆ ಮಾಡಬಹುದು ಅಂತ ಅವ್ರು ಹೇಳ್ತಾರೆ. ಅಂದಾಗೆ ಈ ಬಾತ್ರಾ ಅವರು ಚುನಾವಣಾ ರಾಜಕಾರಣದಲ್ಲಿ ಪಾರದರ್ಶಕತೆ ತರಬೇಕೆಂದು ಒಂದು ಅಭಿಯಾನವನ್ನು ಮುನ್ನಡೆಸುತ್ತಿರುವ ವ್ಯಕ್ತಿ. ಅವರ ಮಾತಿನಲ್ಲಿ ಖಂಡಿತ ಸತ್ಯವಿದೆ.
ಇವತ್ತು ವಾಟ್ಸಪ್ ಚಾನಲ್ನಿಂದ ಹಿಡಿದು ಹೈಟೆಕ್ ವರ್ಚುವಲ್ ಪ್ರಚಾರದವರೆಗೆ ಒಂದು ಪಕ್ಷ ಹಣವನ್ನು ನೀರಿನಿಂದ ಚೆಲ್ಲಾಡ್ತಾ ಇದೆ ಮತ್ತು ಆ ಮೂಲಕ ಅದು ತನ್ನ ಪರವಾಗಿ ದೊಡ್ಡ ಜನಾಭಿಪ್ರಾಯವನ್ನು ರೂಪಿಸಿಕೊಳ್ತಲೇ ಬರ್ತಾ ಇದೆ. ಇದರಲ್ಲಿ ನಮ್ಮ ಇವತ್ತಿನ ಮಾಧ್ಯಮಗಳ ಒನ್ ಸೈಡೆಡ್ ನಿಲುವಿಗೆ ಕಾರಣವೂ ನಮಗೆ ಗೋಚರಿಸಬಹುದು. ಒಟ್ಟಿನಲ್ಲಿ ಅಭಿಪ್ರಾಯ ರೂಪಿಸುವಿಕೆ ಅನ್ನೋದು ಇವತ್ತು ಒಂದು ರಾಜಕೀಯ ಪಕ್ಷದ ಸಾಮಾಜಿಕ ಮತ್ತು ಸೈದ್ಧಾಂತಿಕ ಬದ್ಧತೆಗಿಂತಲೂ ಹೆಚ್ಚಾಗಿ ಟೆಕ್ನಾಲಜಿಕಲಿ ಎಂಪವರ್ಡ್ PR ಸ್ಟ್ರಾಟಜಿಯನ್ನು ಅವಲಂಬಿಸಿದೆ. ಹೀಗಾಗಿ ಯಾರ ಬಳಿ ಹೆಚ್ಚು ಹಣ ಸಂಗ್ರಹವಾಗುತ್ತೋ ಅವರು ಚುನಾವಣೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಣ ಖರ್ಚು ಮಾಡುವ ಸಂಭವವೂ ಹೆಚ್ಚು. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ನಡೆದ ಚುನಾವಣೆಯನ್ನೇ ಪರಿಗಣಿಸೋಣ. ಎರಡೂ ಪಕ್ಷಗಳು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ನ ಪ್ರಕಾರ ಕಾಂಗ್ರೆಸ್ ಪಕ್ಷ 136 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ BJP 197 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲುವ ಸಾಧ್ಯತೆ ಹೆಚ್ಚಿತ್ತು. ಆಡಳಿತ ವಿರೋಧಿ ಅಲೆಯಿಂದಾಗಿ BJPಗೆ ಕಡಿಮೆ ಅವಕಾಶಗಳಿದ್ವು. ಸೋಲುವಂತ ಎಲ್ಲ ಲಕ್ಷಣಗಳಿದ್ದಾಗ್ಯೂ ಆ ಪಕ್ಷ ಗೆಲ್ಲುವ ಪಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡಿದೆ ಅಂದರೆ ಇನ್ನು ಗೆಲ್ಲುವ ಸಣ್ಣ ಸಾಧ್ಯತೆ ಇದ್ದಿದ್ರೆ ಅಥವಾ ನೆಕ್ ಟು ನೆಕ್ ಫೈಟ್ ಅಂತ ಏನು ಕರಿತೀವೋ ಆ ಸಂಭವ್ಯತೆ ಇದ್ದಿದ್ರೆ ಇನ್ನೆಷ್ಟು ಖರ್ಚು ಮಾಡಿರಬೇಡ. ಇದಕ್ಕೆಲ್ಲ ಎಲೆಕ್ಟರಲ್ ಬಾಂಡ್ಗಳ ಮೂಲಕ ಸಂದಾಯವಾಗಿದ್ದ ಗೌಪ್ಯ ದೇಣಿಗೆಯೇ ಬಲ ಎನ್ನಬಹುದು. ಹೆಚ್ಚು ಡೊನೇಷನ್ BJPಗೆ ಸಂದಾಯವಾಗಿದೆ ಅನ್ನೋದು ಒಂದು ವಿಚಾರ ಆದರೆ ಖರೀದಿಯ ಅವಧಿಯನ್ನು ತನ್ನ ಅನುಕೂಲಕ್ಕೆ ಬಳಸಿಕೊಂಡ ವಿಚಾರದಲ್ಲೂ BJPಯ ನಡೆ ಸಂಶಯಕ್ಕೆ ಕಾರಣವಾಗುತ್ತೆ. ಪ್ರತಿ ಆರ್ಥಿಕ ತ್ರೈಮಾಸಿಕದ ಅಂದರೆ ಜನವರಿ, ಏಪ್ರಿಲ್, ಜುಲೈ, ಅಕ್ಟೋಬರ್ ತಿಂಗಳುಗಳ ಮೊದಲ 10 ದಿನಗಳಲ್ಲಿ ಮಾತ್ರ ಈ ಬಾಂಡ್ಗಳನ್ನು SBI ಮಾರಾಟ ಮಾಡಬೇಕು ಅನ್ನೋ ಟೆಕ್ನಿಕಲ್ ನಿಯಮವಿದೆ. ಆದರೆ ಕೇಂದ್ರ ಸರ್ಕಾರ ಇದನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ ಮಾರ್ಪಡಿಸಿಕೊಂಡಿದ್ದಕ್ಕೆ ಹಲವು ನಿದರ್ಶನಗಳಿವೆ. ಉದಾಹರಣೆಗೆ 2018ರ ಮೇನಲ್ಲಿ ಕರ್ನಾಟಕದ ಚುನಾವಣೆ ನಡೆದಾಗ ಮತ್ತು ಅದೇ ವರ್ಷ ನವೆಂಬರ್ನಲ್ಲಿ ಮಧ್ಯಪ್ರದೇಶ, ಛತ್ತೀಸ್ಗಢಗಳಲ್ಲಿ ಚುನಾವಣೆ ನಡೆದಾಗ ಆ ನಿಯಮ ಮೀರಿ ಎಲೆಕ್ಟ್ರಲ್ ಬಾಂಡ್ ಖರೀದಿಸಲು ಅವಕಾಶ ಮಾಡಿಕೊಟ್ಟಿತ್ತು. ಈ ಎಲ್ಲ ಆಯಾಮಗಳನ್ನು ಪರಿಗಣಿಸಿಯೇ ಸುಪ್ರೀಂ ಕೋರ್ಟ್ ಎಲೆಕ್ಟ್ರಲ್ ಬಾಂಡ್ಗಳನ್ನು ಅಸಂವಿಧಾನಿಕ ಎಂಬ ಮಹತ್ವದ ತೀರ್ಪನ್ನು ನೀಡಿದೆ.